बोलो 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 भारत माता की जय, भारत माता की जय, भारत माता की जय, भारत माता की जय। कांग्रेस जय जय कांग्रेस, कांग्रेस कांग्रेस जय जय कांग्रेस। अत्तराज पुजारिगे, अत्तराज पुजारिगे, अत्तराज पुजारिगे, राहुल गांधी की ದಕ್ಷಿಣ ಕನ್ನಡ ಜಿಲ್ಲೆಗೆ ಪದ್ಮರಾಜ ಪೂಜಾರಿ ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮ ಅವರು ನಮ್ಮ ಜೊತೆಗಿರುವಂಥದ್ದು. ಮೇಡಮ್, ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್, ನಿಮ್ಮ ಮಗ ಜಯ ಗಳಿಸಿದ್ದಾರೆ. ಇಲ್ಲ, ತುಂಬಾ ಸಂತೋಷದ ವಿಷಯ. ಈ ನನ್ನ ಮತದಾನದವರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೈಕಮಾಂಡ್ ಅವರು ಗುರುತಿಸಿ ನನ್ನ ಮಗನಿಗೆ ಟಿಕೆಟ್ ಕೊಟ್ಟು ಈ ಮಟ್ಟಕ್ಕೆ ನನ್ನ ಮಗನ್ ತಂದಿದ್ದಾರೆ. ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಹಲವು ದಶಕಗಳ ನಂತರ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಜಯ ಗಳಿಸಿರುವಂತದ್ದು, ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು 2008 ನಮ್ಮ ಮಾವ ಸತ್ತೋಗಿದ್ದಾಗಿಂದ 2008ರಿಂದ ಇಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲಿ ಸೋಲನೆ ನೋಡ್ಕೊಂಡು ಬಂದ್ವಿ. ನಾವು ಮತ್ತೆ ರಾಜಕೀಯಕ್ಕೆ ಬರಲೇಬಾರದು ಅನ್ನೋ ಒಂದು ಇದಕ್ಕೆ ನಾನು ಹೋಗಿದ್ದಾಗ ನನ್ನ ಹೈಕಮಾಂಡ್, ನನ್ನ ಮಗನ ಹೈಕಮಾಂಡ್ ಕರ್ಕೊಂಡ್ಬಂದು ಈ ಟಿಕೆಟ್ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ನನ್ನ ಮಗನ ತಂದಿದ್ದಾರೆ. ಸಂತೋಷ. ಯಾವ್ದು ನಡೆದಿದೆ ಅಂತ ಈ ಕ್ಷೇತ್ರದಲ್ಲಿ ಹೆಚ್ಚು ಯಾವ್ದು ವರ್ಕೌಟ್ ಆಗಿದೆ? ಗ್ಯಾರಂಟಿ ವರ್ಕೌಟ್ ಆಗಿದೆಯಾ ಅಥವಾ ಯಾವ್ದು? ಗ್ಯಾರಂಟಿನೂ ವರ್ಕೌಟ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನ ಬದಲಾವಣೆ ಬಯಸಿದ್ರು, ಬದಲಾವಣೆ ಆಗಿದೆ. ಹೈಕಮಾಂಡ್ ನ ನಾಯಕರು ಅಂದ್ರೆ ಹಾದಿಯಾಗಿ ಎಲ್ಲರೂ ಕೂಡ ಕ್ಯಾಂಪೇನ್ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಬಂದಿದ್ರು, ಸಿದ್ದರಾಮಯ್ಯನವರು ಬಂದಿದ್ರು. ಏನ್ ಹೇಳ್ತೀರಾ ಮೇಡಮ್? ಇಲ್ಲ, ಅವ್ರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಅಭಾರಿಯಾಗಿರ್ತೀನಿ ನನ್ನ ಪಕ್ಷಕ್ಕೆ. ನಾನು ಯಾವಾಗಲೂ ಮತಯಾಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಸೆರಗನ್ನು ಒಡ್ಡಿ ಮತಯಾಚನೆ ಮಾಡಿದ್ರಿ, ಕಡೂರು ಸೇರಿದಂತೆ ಇಡೀ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೇಡಮ್. ಇಲ್ಲ, ಅದು ನನಗೆ ಅವಶ್ಯಕತೆ ಇತ್ತು, ಹಾಗಾಗಿ ನಾನು ಈ ಗೆಲುವು ನನಗೆ ತುಂಬಾ ಮುಖ್ಯ ಆಗಿತ್ತು. ಈ ಮತ್ತೆ ಸೋಲು ತಡೆಯೋ ಶಕ್ತಿ ನನಗಿರ್ಲಿಲ್ಲ. ಇವತ್ತು ನಾನು ಬೆಳಗ್ಗೆ ಹಂಗೆ ಅನ್ಕೊಂಡೆ, ನಂಗೆ ನಿಜವಾಗ್ಲೂ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ. ಅಂದ್ರೆ ಸತತ ಸೋಲಿನಿಂದ ಕಂಗೆಟ್ಟಿದ್ರೆ ಈಗ ಗೆಲುವು ಒಂದು ನಿಮಗೆ ತುಂಬಾ ನೊಂದಿದ್ವಿ, ಸೋಲಿನಿಂದ ತುಂಬಾ ನೊಂದಿದ್ವಿ. ಅಂದ್ರೆ ಈ ಗೆಲುವು ಏನನ್ನ ಸೂಚನೆ ಮಾಡುತ್ತೆ ಮೇಡಮ್? ಅಂದ್ರೆ ಪಕ್ಷನ ಈ ಜಿಲ್ಲೆನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ತಗೊಂಡೋಗಕ್ಕೆ ಪ್ರಯತ್ನ ಪಡಕ್ಕೆ ನನ್ನ ಮಗನ್ ನಾನು ಹೇಳ್ತೀನಿ. ದೇವೇಗೌಡರ ಕುಟುಂಬದ ವಿರುದ್ಧ ಮತ್ತೊಮ್ಮೆ ನೀವು ಗೆದ್ದಿರುವಂತ ನಿಮ್ಮ ಕುಟುಂಬ, ಅದು ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಿತ್ತು. ನಾನೊಂದು 2008ರಲ್ಲಿ ಒಂದು ಎಲೆಕ್ಷನ್ ನಿಂತಾಗ ನನಗೆ ಒಬ್ಬರು ದೊಡ್ಡ ನಾಯಕರು, ನನ್ನ ವಿರೋಧ ಪಕ್ಷದ ನಾಯಕರು, ನನ್ನ ಆಫ್ಟರ್ ಆಲ್ ಒಂದು ಅನುಪಮ ಜಯಲಕ್ಷ್ಮಿ ರೈಸ್ ಮಿಲ್ ಓನರ್ ಅಂತ ಹೇಳಿದ್ರು. ಇವತ್ತು ಜಯಲಕ್ಷ್ಮಿ ರೈಸ್ ಮಿಲ್ ಓನರ್ ಮಗ ಇವತ್ತು MP ಆಗಿದ್ದಾನೆ ಹಾಸನ ಜಿಲ್ಲೆನಲ್ಲಿ. ಇದಿಷ್ಟು ಅನುಪಮ ಅವರ ಮಾತಾಗಿರುವಂತದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸರ್, ಕಾಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಸರ್, ನಿಮ್ಮ ಆಶೀರ್ವಾದ ಸರ್. ಜನತಾ ಪಕ್ಷಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು 5 ನಿಮಿಷ ಅಲ್ಲಿ ಆ ಗೇಟಲ್ಲಿ ಹೌದು.
ಮೇಡಮ್ ಜ್ಯೋತಿ ಮೇಡಮ್ ಡಾಕ್ಟರ್ ಮಂಜುನಾಥ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಏನು ತೀರ್ಮಾನ ಮತದಾರ ತೀರ್ಪು ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾನು ತಲೆಬಾಗಿದ್ದೇನೆ. ಇವತ್ತು ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದ್ದೇನೆ, ಸೊ ಅದರ ಗಮನದಲ್ಲಿಟ್ಕೊಂಡು ಜನ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರು ಚೆನ್ನಾಗಿ ಕೆಲಸ ಮಾಡಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ. ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನ ಜನರ ಜೊತೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಇರ್ತೇನೆ. ಎಲ್ಲ ಕಾರ್ಯಕರ್ತರಿಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮಲ್ಲಿ ಬೆಳೆದವನು, ನಿಮ್ಮಲ್ಲಿ ಇದ್ದವನು, ನಿಮ್ಮ ಜೊತೆ ಓಡಾಡಿದವನು. ಆ ಕೆಲಸ ನಿರಂತರವಾಗಿರ್ತದೆ. ಯಾರೂ ಕೂಡ ಧೃತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ನನಗೆ ಹೋರಾಟ ಮಾಡಿದಂಥ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ.
ಸಿದ್ದರಾಮಯ್ಯರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು ಇವರೆಲ್ಲ ಕೂಡ ನಮಗೆ ಉತ್ತಮವಾದಂಥ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ನಮ್ಮ ಎಲ್ಲ ಹಾಲಿ NDA ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಎಲ್ಲ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗಿದ್ದಾರೆ. ಜನ ಕೇವಲ ಮತಗಳನ್ನು ಕೊಟ್ಟಿಲ್ಲ, ಅವರ ಪ್ರೀತಿಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ, ಅವರ ಹೃದಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಇದು ಕಾರ್ಯಕರ್ತರ ಗೆಲುವು, ಇದು ಮತದಾರರ ಗೆಲುವು ಅಂತ ನಾನು ಹೇಳಬೇಕಾಗತ್ತೆ. ಮತ್ತು ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ಅಂದರೆ ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಜನ ಹಲವಾರು ಮತದಾರರು ಮುಗುಳ್ನಗೆ ಮಂದಹಾಸವನ್ನ ತೋರ್ತಾ ಇದ್ರು. ಆದರೆ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಅವರು. ಹೀಗಾಗಿ ಪಕ್ಷಾತೀತವಾಗಿ ಇವತ್ತು ನಮಗೆ ಮತಗಳನ್ನು ನೀಡಿದ್ದಾರೆ. ಒಂದು ಗುಪ್ತಗಾಮಿನಿ ಅಂಡರ್ ಕರೆಂಟ್ ತುಂಬ ಇತ್ತು. ಸೊ ನಮಗೆ ಎರಡು ರೀತಿ ಅಸೆಸ್ಮೆಂಟ್ ಇತ್ತು. ಒಂದು ಅಸೆಸ್ಮೆಂಟು 50,000ದಲ್ಲಿ ನಾನು ಗೆಲ್ಬೋದು. ಏನಾದರೂ ಈ ಅಂಡರ್ ಕರೆಂಟು ಗುಪ್ತಗಾಮಿನಿ ತುಂಬ ಚೆನ್ನಾಗಿ ಮತಗಳನ್ನಾಗಿ ಅದು ಪರಿವರ್ತನೆ ಆದರೆ 2 ಲಕ್ಷ ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗಿತ್ತು. 2 ರೇಂಜಸ್ ಇತ್ತು. ಒಂದು 50,000 ರೇಂಜ್ ಇತ್ತು, ಇನ್ನೊಂದು 2 ಲಕ್ಷದ ರೇಂಜ್ ಇತ್ತು. ಇವತ್ತು ಅದು 2ನೇ ರೇಂಜ್ಗೆ ನಾವು ಹೋಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲ ಮುಖಂಡರುಗಳನ್ನು ಕೂಡ ನಾನು ಅಭಿನಂದಿಸಬೇಕು. ಇವತ್ತು ಕುಣಿಗಲ್ ಕ್ಷೇತ್ರದ ಮಾಜಿ ಶಾಸಕರಾದಂಥ ಡಿ ನಾಗರಾಜಯ್ಯನವರು ಮತ್ತು ಕೃಷ್ಣಕುಮಾರ್ ಅವರು, ಮಾಗಡಿ ಕ್ಷೇತ್ರದ ಮಂಜು ಅವರು ಮತ್ತು ಪ್ರಸಾದ್ ಗೌಡ್ರು, ಚನ್ನಪಟ್ಟಣ ಕ್ಷೇತ್ರದ ಯೋಗೇಶ್ವರ್ ಅವರು ಮತ್ತು ಜಯಮುತ್ತು ಅವರು, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ಹಾಗೆಯೇ ರಾಮನಗರದ ಕ್ಷೇತ್ರದ ನಿಖಿಲ್ ಅವರು ಹಾಗೂ ಮತ್ತು ಗೌತಮ್ ಗೌಡ್ರು, ಹೀಗಾಗಿ ಮತ್ತು ಆನೆ ಆಂಧ್ರ ಸಚಿವರಾದಂತಹ ನಾರಾಯಣ ಸ್ವಾಮಿ ಅವರು ಮತ್ತು ಉಲ್ಲಳ್ಳಿ ಶ್ರೀನಿವಾಸ್ ಅವರು ಮತ್ತು ರಾಜರಾಜೇಶ್ವರಿ ನಗರದ ಶಾಸಕರಾದಂಥ ಮಾಜಿ ಸಚಿವರಾದಂಥ ಮುನಿರತ್ನ ಅವರು ಮತ್ತು ಈ ಉಸ್ತುವಾರಿಯನ್ನು ನೋಡಿಕೊಂಡಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, MLC ಮತ್ತು ಬೆಂಗಳೂರು ಸೌತಿನ ಅತ್ಯಂತ ಹೆಚ್ಚು ಲೀಡ್ ಕೊಟ್ಟಂಥ ಬೆಂಗಳೂರು ದಕ್ಷಿಣ ಕ್ಷೇತ್ರದ M ಕೃಷ್ಣಪ್ಪನವರು, ನಂತರ ಕನಕಪುರದ ನಾಗರಾಜ ಚಿಕ್ಕಪ್ಪನವರು, ಹಾಗೆಯೇ ಮುನಿರಾಜಗೌಡರು, ಅಶ್ವಥ್ ನಾರಾಯಣ ಅವರು ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ. ಜಯಮುತ್ತು ಅವರು, ಚನ್ನಪಟ್ಟಣದ ಜಯಮುತ್ತು ಅವರು, ಅವ್ರಿಗೋಸ್ಕರ. ಯಾಕೆಂದರೆ ಇದು ನಿಜವಾಗ್ಲೂ ಒಂದು ಐತಿಹಾಸಿಕ ಗೆಲುವು. ಯಾಕೆಂದರೆ ಇದನ್ನು ತಾವೆಲ್ಲ ಹೈ ವೋಲ್ಟೇಜ್ ಕ್ಷೇತ್ರ ಎಂದು ಬಿಂಬಿಸಿದ್ರಿ, ಹೈ ವೋಲ್ಟೇಜು ಹೈ ಪ್ರೊಫೈಲ್ ಕ್ಷೇತ್ರ ಅಂತ. ಸೊ ಹೀಗಾಗಿ ಇದೊಂದು ಐತಿಹಾಸಿಕ ಗೆಲುವಿಗೆ ಸಾಕ್ಷಿಯಾದಂಥ ಎಲ್ಲ ಮತದಾರರಿಗೂ ನಾನು ಧನ್ಯವಾದಗಳನ್ನು ಮತ್ತು ಹೃದಯಸ್ಪರ್ಶಿ ನಮನಗಳನ್ನು ಹೇಳ್ತೀನಿ. जिंदाबाद 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 सागर खंड्रे ईश्वर खंड्रे साबರಿಗೆ ईश्वर खंड्रे साबರಿಗೆ जिंदाबाद जिंदाबाद सागर खंड्रे जिंदाबाद 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 सागर खंड्रे जिंदाबाद 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 सागर खंड्रे ಅವರಿಗೆ सागर खंड्रे ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ
ಪಾಟೀಲ್ ಅವರಿಗೆ, ವಿಜಯ್ ಸಿಂಗ್ ಅವರಿಗೆ, ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, MP कैसा हो, सागर खंड्रे जैसा हो, गली गली में वीरा, सागर खंड्रे वीरा, बिदर की शान, सागर खंड्रे, बिदर की शान, सागर खंड्रे, कांग्रेस पार्टी जिंदाबाद। ಮಾಡಿದೀವಿ. ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ. ಹಿನ್ನಡೆ ಆಗಿದೆ. ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು, ಹಂಗಾಗಿ ಎಲ್ಲ ಹಳ್ಳಿಗಳು ಎಲ್ಲ ಪಂಚಾಯತಿಗಳು ನನಗೆ ರೀಚ್ ಆಗಲಿಲ್ಲ. ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬಹುಮತದಿಂದ ಅವ್ರೇನು ಗೆದ್ದಿಲ್ಲ, ಭಾಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ. ಮುಂದೆ ನಿರೀಕ್ಷೆ ಮಾಡಿದ್ರೆ ಸರ್ ಇದೇನಾದ್ರು ಇಲ್ಲ, ನಾನು ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು. ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ. ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ. ಗುಂಪುಗಾರಿಕೆ ಇತ್ತು ಮೊದಲೇ, ಇಲ್ಲ, ನನಗೆ ಚುನಾವಣೆ ಶುರುವಾದಾಗಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ. ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು. ಅವ್ರದ್ದು ಏನು BJP ಮತ್ತು JDS ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ. ಇಲ್ಲ ಇಲ್ಲ, ಯಾವುದು ಒಳ್ಳೆ ಏಟು ಬಿದ್ದಿಲ್ಲ. ಬಂದ್ರು 2-3 ಸತಿ ಪ್ರಚಾರಕ್ಕೆ ಬಂದ್ರು. ಇಲ್ಲ, ಈಗ ಮೊದಲೇ ಹೇಳಿದ್ದೀನಿ, ಅವರು ರಾಷ್ಟ್ರ ನಾಯಕರು ತುಂಬಾ ಕಡೆ ಹೋಗ್ಬೇಕು, ನಮ್ಮ ಜೊತೆ ಜಾಸ್ತಿ ಬರೋಕ್ಕಾಗಿಲ್ಲ. ಹೌದು, ಇನ್ನೊಂದು ಅಟ್ಲೀಸ್ಟ್ ಒಂದು 10 days ಮುಂಚೆ ನಮಗೆ ಟಿಕೆಟ್ ಸಿಕ್ಕಿತ್ತಂದ್ರೆ ನಾವೆಲ್ಲರೂ ರೀಚ್ ಆಗ್ಬೋದಾಗಿದೆ. ಮುಳುಬಾಗ್ಲು ಬಂಗಾರಪೇಟೆ ಜಾಸ್ತಿ ಡ್ಯಾಮೇಜ್ ಸರ್. ಅಂದರೆ ನಿಮ್ಮ ಮುಂದೆ ಕೋಲಾರದಲ್ಲೇ ಉಳ್ಕೊಂತೀರಾ ಅಥವಾ ಹೇಗೆ? ಹೌದು, ಕೋಲಾರದವನು ಆಗ್ಬಿಟ್ಟಿದ್ದೀನಲ್ಲ, ಈಗ ಕೋಲಾರದಲ್ಲಿ ಉಳ್ಕೋಬೇಕು ನಾನು. ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಅವರೆಲ್ಲ ಬಹಳ ದುಡಿದಿದ್ದಾರೆ, ನಮಗೋಸ್ಕರ, ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಹಿನ್ನಡೆ ಆಗಿರ್ಬೋದು ನಿಜ, ಇದು ಸ್ವಲ್ಪ ನಮಗೆ ಆಘಾತನೇ. ಆದರೆ ಮುಂದೆ ಇದನ್ನು ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು. ಇನ್ನು ಮುಂದೆ ಸುಮಾರು ಕೆಲಸ ಇದೆ, ಪಕ್ಷ ಕಟ್ಟಬೇಕು. ಹೌದು, ಕೋಲಾರದಲ್ಲಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮತ್ತೆ ಬಿಜೆಪಿ ತನ್ನ ಬಾವುಟನ್ನು ಹಾರಿಸುವಂಥದ್ದು. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಸೊ 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸುವಂಥದ್ದು. ಸರ್, ಈ ಬಾರಿ 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನೀವು ಗೆಲುವು ಸಾಧಿಸಿರಿ, ಏನು ಅನಿಸ್ತದೆ ಸರ್? ನಾನು ಈಗಾಗಲೇ ವಿವರವಾದ ಪ್ರತಿಕ್ರಿಯೆಯನ್ನು ನಾನು ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೂ ನಾನು ಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಮತದಾರರಿಗೆ, ನಮ್ಮ ಪಕ್ಷದ ವರಿಷ್ಠರಿಗೆ, ನೇರವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥವ್ರಿಗೆ ಎಲ್ಲರಿಗೂ ಧನ್ಯವಾದವನ್ನು ನಾನು ಸಲ್ಲಿಸಿದ್ದೇನೆ. ಈ ಚುನಾವಣೆಯ ಫಲಿತಾಂಶದಿಂದ ನನ್ನ ಜವಾಬ್ದಾರಿ ಜಾಸ್ತಿಯಾಗಿದೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಇನ್ನಷ್ಟು ಹೆಚ್ಚು ವೇಗ ಸಿಗುವಂತೆ ನಾನು ನೋಡ್ಕೊಳ್ತೀನಿ. ಸರ್, ಈಗ ಕಳೆದ ಪ್ರಚಾರ ಸಂದರ್ಭದಲ್ಲಿ ಸರ್ ಅನಂತಕುಮಾರ್ ಹೆಗಡೆ ಅವರು, ಶಿವರಾಮ್ ಹೆಬ್ಬಾರ್ ಅವರು ಏನೋ ಬಂದೇ ಇಲ್ಲ ಪ್ರಚಾರಕ್ಕೂ ಕೂಡ. ಸೊ ಈ ಬಾರಿ ಅವರು ಇಲ್ಲದ್ರೂ ಕೂಡ ಸರ್ 3 ಲಕ್ಷಕ್ಕೆ ಹೆಚ್ಚು ನೀವು ಮತಗಳ ಅಂತರ ಗೆಲ್ಲುಗೆ ಸಾಧ್ಯ ಆಯಿತು. ಸೊ ಇದು ಹೆಂಗೆ ಸಾಧ್ಯ ಆಯಿತು ಸರ್? ಪಕ್ಷದ ಶಕ್ತಿ ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಮಾಡಿದರೆ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಇದನ್ನು ನಮ್ಮ ಕ್ಷೇತ್ರದಲ್ಲಿ ಮತ್ತೆ ನಾವು ತೋರಿಸಿದ್ದೇವೆ. ಇದು BJPಯ ಕ್ಷೇತ್ರ. BJPಯಲ್ಲಿ ಮತ್ತೊಮ್ಮೆ ನಾವು ಗೆಲುವನ್ನು ನಾವು ಸಾಧಿಸಿ ಈ ವಿಜಯಕ್ಕೆ ಕಾರಣ ಆಗಿದೆ. ನಮ್ಮ ಪಕ್ಷ ವ್ಯಕ್ತಿ ಆಧಾರಿತವಾಗಿ ಇಲ್ಲ, ನಮ್ಮ ಪಕ್ಷ ತತ್ವ ಸಿದ್ಧಾಂತದ ಕಾರ್ಯಕರ್ತರ ಆಧಾರಿತವಾಗಿದೆ. ಅದನ್ನು ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನ ತೋರಿಸಿದ್ದಾರೆ. ಸರ್, ಈಗ ಕೇಂದ್ರ ಮತ್ತು ರಾಜ್ಯದಲ್ಲಿ ಸರ್ ನೀವು ಎಕ್ಸ್ಪೆಕ್ಟೇಷನ್ ಒಂದು ಇತ್ತು, ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಕ್ಕೆ ಆಗಲಿಲ್ಲ ಅಂತ. ಇನ್ನೂ ಮತ ಎಣಿಕೆ ನಡೀತಾ ಇದೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ 100ಕ್ಕೆ 100 NDA ಸರ್ಕಾರ ಆಗತ್ತೆ. ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಈಗ ಹೇಗಾಗಲೂ ನೀವು ಈ ಹಿಂದೆ ಕೂಡ ಹೇಳಿದರೆ ಜಿಲ್ಲೆ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡ್ತೇನೆ, ಅರಣ್ಯ ಭೂಮಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇನೆ. ಸರ್, ಈ ಮುಂದಿನ ಹೆಜ್ಜೆ ಯಾವ ರೀತಿ ಕೈಗೊಳ್ಳುತ್ತೀರಿ ಸರ್ ಈ ಸಮಸ್ಯೆಗಳ ಪರಿಹಾರ? ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನಾನು ಕೊಟ್ಟು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ, ಜನರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತೇನೆ ನಿಶ್ಚಿತವಾಗಿ. ಸೊ ಇದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತಾರೆ ಕನ್ನಡ ಸುವರ್ಣ ನ್ಯೂಸ್, ಕಾರವಾರ.
ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ವಿರುದ್ಧ ಸಾಗರ್ ಖಂಡ್ರೆ ಅವರು ಭರ್ಜರಿಯಾಗಿ ಗೆಲುವು ಸಾಧಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖುದ್ದು ಸಾಗರ್ ಖಂಡ್ರೆ ಅವರಿದ್ದಾರೆ. ಸರ್, ಏನು ಹೇಳ್ತೀರಿ ಈ ಬಗ್ಗೆ? ಈಗಾಗಲೇ ಏನೊಂದು 1,30,30,000ಕ್ಕೂ ಅಧಿಕ ಮತಗಳಿಂದ ನೀವು ಗೆಲುವು ಸಾಧಿಸ್ತಾ ಇದ್ದೀರಿ, ಏನು ಹೇಳ್ತೀರಿ? ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರಚಂಡ ಬಹುಮತದಿಂದ ನಮಗೆ ಗೆಚ್ಚಿದ್ದಾರೆ. ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ, ಜನರ ಸೇವೆ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ, ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ರವರಿಗೆ, ರಾಹುಲ್ ಗಾಂಧಿ ಸರ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ KPCC ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರಿಗೆ ಹಾಗೂ ನಮ್ಮೆಲ್ಲ ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ, ನಾಯಕರಿಗೂ, ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸರ್, ಈಗ ಖೂಬಾ ಅವರು ಮಾಜಿ CM ಅವರನ್ನು ಸೋಲಿಸಿದ್ರು ಮೊದಲ ಬಾರಿಗೆ. ಎರಡನೇ ಬಾರಿ ನಿಮ್ಮ ತಂದೆಯವರನ್ನೇ ಏನಂತಂದರೆ 1,12,000 ಮತಗಳಿಂದ ಸೋಲಿಸಿದ್ರು. ಈ ಬಾರಿ ಏನಂತಂದ್ರೆ ನೀವು ಅದಕ್ಕೂ ಹೆಚ್ಚು ಏನಂತಂದರೆ 1,30,000ಕ್ಕಿಂತ ಹೆಚ್ಚು ಹೋಗ್ತಾ ಇದೆ. ಏನು ಹೇಳ್ತೀರಿ ಸರ್? ಈ ರೀತಿ ನಿರೀಕ್ಷೆ ಮಾಡಿದ್ರೆ ನೀವು? ನಾವು ಈ ಅಂತರ ನಿರೀಕ್ಷೆ ಮಾಡಿದ್ವಿ. ಯಾಕಂತಂದರೆ ಗೆದ್ದ ಮೇಲೆ ಅವ್ರೇನು ಜನರ ಕೆಲಸ ಮಾಡಬೇಕಾಗಿತ್ತು, ಅಭಿವೃದ್ಧಿ ಮಾಡಬೇಕಾಗಿತ್ತು, ಜನರಿಗೇನು ರೆಸ್ಪಾನ್ಸ್ ಕೊಡಬೇಕಾಗಿತ್ತು, ಅವ್ರು ಕೊಡಲಿಲ್ಲ. ಅದಕ್ಕೋಸ್ಕರ ಎಲ್ಲ ಜನರು ಒಂದು ಬದಲಾವಣೆ ಬಯಸ್ತಾ ಇದ್ದರು. ಎಲ್ರಿಗೂ ಸಾಕಾಗಿತ್ತು ಒಬ್ಬರಿಗೆ ಹೊಸೊಬ್ಬರಿಗೆ ನಾವು ಅವಕಾಶ ಕೊಡೋರಂತ ಎಲ್ಲರೂ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಎಲ್ಲರೂ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಸರ್, ಈಗ ಸಾಕಷ್ಟು BJP ಅಭ್ಯರ್ಥಿ ಸಾಕಷ್ಟು ಟೀಕೆಗಳು ಕೂಡ ಮಾಡಿದರು ನಿಮ್ಮ ವಿರುದ್ಧ. ಅವ್ರೇನು ಬಚ್ಚ ಇದ್ದಾರೆ, ಅವ್ರಿಗೆ ಯಾರು ಓಟ್ ಕೊಡ್ತಾರ, ತಂದೆ ಇದ್ರ ಮ್ಯಾಗ ಲಂಗುಟ್ಟಿ ಹೊಡೆಯೋರಿಗೆ ಯಾರು ಹುಡುಗಿನೂ ಕೊಡಲ್ಲ, ಓಟ್ ಹೆಂಗೆ ಕೊಡ್ತಾರ ಅಂತೆಲ್ಲ ಹೇಳಿದರು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅವರು ಹಿರಿಯರು, ಮಾಜಿ ಸಚಿವರು, ಅದಕ್ಕೆ ಅವ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಬಯಸುವುದಿಲ್ಲ. ಕೊನೆಯದಾಗಿ ಜನರಿಗೆ ಏನು ಹೇಳ್ತೀರಿ ಸರ್? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಕೈ ಹಿಡಿದಿದ್ದಾರೆ, ಏನು ಹೇಳ್ತೀರಿ? ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಅವ್ರು ನಮ್ಮ ಮೇಲೆ ನಂಬಿಕೆ, ಭರವಸೆ ಇಟ್ಟಿದ್ದಾರೆ. ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಜನರ ಪರವಾಗಿ ನಾವು ನಿಂತ್ಕೊಳ್ತೀವಿ. ಎಲ್ಲೆಲ್ಲ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಪರವಾಗಿ ನಾವು ನಿಂತ್ಕೊಳ್ತೀವಿ, ಬಡವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ. ಯಾವತ್ತೂ ಅವ್ರ ಕೈ ಬಿಡುವುದಿಲ್ಲ ಅಂತ ಎಲ್ಲರಿಗೂ ಹೇಳೋದಕ್ಕೆ ಬಯಸುತ್ತೇನೆ. ಇವಾಗ ಜಿಲ್ಲೆಯಲ್ಲಿ ನಿರುದ್ಯೋಗಿ ಇದೆ, ನೀರಿನ ಸಮಸ್ಯೆ ಇರ್ಬೋದು, ಇಂಥ ಸಾಕಷ್ಟು ಸಮಸ್ಯೆಗಳಿದ್ದಾವೆ. 1 by 1 ಎಲ್ಲ ನಾವು ಕೆಲಸ ಮಾಡ್ತಾ ಬರ್ತೀವಿ. ಏನು ಜನಪ್ರತಿನಿಧಿಯವರ ಜವಾಬ್ದಾರಿ ಇದೆ, ಪ್ರಾಮಾಣಿಕವಾಗಿ ನಾನು ನಿಭಾಯಿಸ್ತೀನಿ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಬಯಸುತ್ತೇನೆ. ಇದಿಷ್ಟು ಏನೊಂದು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಭರ್ಜರಿಯಾಗಿ ಗೆಲುವು ಸಾಧಿಸಿರುವಂಥ ಸಾಗರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.